ಹೆಸರು ಆತ್ ನೋಡ್ರಿ. ಅವ್ರ ಹೆಸರನ್ನ ಮರಿತೀನಿ. ಸಂಗಮೇಶ್ವರ ಪೇಟೆ ಅಲ್ಲ, ಸಂಗಮೇಶ್ವರ ಪೇಟೆಗೆ ಹೊಂಟೇವಿ ನೋಡ್ರಿ ನಾವು ಈಗ ಇಲ್ಲಿಂದ. ನಾನು ಮುಂಜಾನೆಗನ ಬರ್ತೀನಿ ಅಂತಾನೆ. ಮುಂಜಾನೆ 9 ಗಂಟೆ ಅಂದ್ರೆ ಫೋಟೋ ಶೂಟ್ ಐತಿ. ನಾವು 9 ಗಂಟೆಗೆ ಅಂದ್ರೆ ಹೋಗ್ತೀವಿ. ಮತ್ತು ನೀ ಜರ್ನಿ ಮಾಡ್ಕೊಂಡು ಟಯರ್ಡ್ ಆಗಿದೆ ಅಂದ್ರೆ ಏನು ಮಾಡ್ತಿ ಈಗ ಬಾ ಅಂತೇಳಿ ಅಂತಂದರು. ಮತ್ತು ಹಂಗಾಗಿ ಸುಮ್ಮನೆ ಯಾಕೆ ಬೇಜಾರು ಮಾಡೋದು ಅಂತೇಳಿ ಬರ್ತೇವಳ ಅಂತೇಳಿ ಅಂತಂದೆ ನಾನು. ಮತ್ತೀಗ ಅಲ್ಲಿಂದ ಅಕ್ಕಿ ಸಲುವಾಗಿನ ಬಂದೇವಿ. ಇದೇ ನೋಡ್ರಿ ಟೆಂಪಲ್ಗೆ ಹೋಗೋ ದಾರಿ. ನಾ ಈಗ ವಾಪಸ್ ದರ್ಶನ ಮಾಡ್ಕೊಂಡು ಹೊಂಟೇವಿ. ಹೊಳ್ಳೆ ಹೋಗಾಕ ಬರಾಕ ಒಂದೇ ದಾರಿ, ಮತ್ತು 2 ದಾರಿ ಇಲ್ಲ. ಮಸ್ತ್ ಐತಲ್ಲಪ್ಪ ಈ ಟೆಂಪಲ್ ಮಸ್ತ್ ಐತಿ. ನಿನ್ನೆ ನೀವು ಆ ಟೆಂಪಲ್ ವಿಡಿಯೋ ನೋಡಿದಿರಲ್ಲ, ಎಲ್ಲರೂ ಅಲ್ಲಿ ಅವರ ಭಾಳ ಪ್ರೀತಿ ಕೊಟ್ರಿ ನನಗೆ. ಆ ಕೈಲೇ ಸಮೀಪ ಬಂದಿದ್ರಿ, ನಿಮ್ಮನ್ನ ಭೇಟಿ ಆಗಲಿಲ್ಲ ಬರ್ರಿ ಅಂತೇಳಿ ಭಾಳ ಜನ ಕರೆದ್ರಿ. ನಾನು ಅಡ್ವಾನ್ಸ್ ಆಗಿನ ಒಂದು ವಿಡಿಯೋ ಎಲ್ಲಿ ಹೇಳಿದ್ದೆ, ನಾವು ಚಿಕ್ಕಮಂಗ್ಳೂರಿಗೆ ಬರೋರದೇವಿ, ಎಲ್ಲಾದ್ರೂ ನಿಯರ್ ಇದ್ರೆ ಮೀಟ್ ಆಗೋಣ ಅಂತೇಳಿ. ಅವಾಗ ಯಾರೂ ಕರೀಲಿಲ್ಲ, ಆದರೆ ಈಗ ವಿಡಿಯೋ ನೋಡಿ ಕರೆದ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಿಮ್ಮೆಲ್ಲರ ಪ್ರೀತಿ ಸದಾ ಹಿಂಗೆ ಇರಲಿ. ಮತ್ತೊಮ್ಮೆ ಯಾವಾಗಲಾದರೂ ಆ ಕಡೆ ಆದ್ರೆ ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ, ಮತ್ತು ಕಮ್ಯುನಿಟಿ ಪೋಸ್ಟಲ್ಲೂ ಹೇಳಿರ್ತೀನಿ. ಅವಾಗ ಮೀಟ್ ಆಗೋದಾದ್ರೆ ಮೀಟ್ ಆಗೋಣ್ರಂತ. ಈಗ ನಾನು ಈ ವಿಡಿಯೋನ ಶೇರ್ ಮಾಡಾಕತ್ತೇನಿಲ್ಲ. ಇದು ಮುಂಜಾನೆಯಾಗ ನನ್ನ ಫ್ರೆಂಡ್ ಮನೆಗೆ ನಾವು 6:30ಗೆ ಹೋಗ್ಬೇಕಾಗಿತ್ತು. ನಾವು 10 ಕಿಲೋಮೀಟ್ರ್ ಹಾದಿ ತಪ್ಪಿ ಶೃಂಗೇರಿಯಿಂದ ಬರಬೇಕಾದ್ರೆ ರಾತ್ರಿನ ಆತ 10 ಕಿಲೋಮೀಟ್ರ್ ಹಾದಿ ತಪ್ಪಿ ಹೋಗಿ ಬರಬೇಕಾದ್ರೆ 20 ಕಿಲೋಮೀಟ್ರ್ ಆತ. 6:30 ಹೋಗ್ಬೇಕಾದ್ರೆ 8:00 ಹೋಗಿ ಭರ್ಜರಿ ಅಡುಗೆ ಮಾಡಿದ್ರು. ಊಟ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಮುಂಜಾನೆ ಫ್ರೆಶ್ ಅಪ್ ಆಗಿ ಜಳಕ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿ ನೋಡ್ರಿ. ಜರ್ನಿ ಅಂದ್ರೆ ಭಾಳೇನು ದೂರ ಇಲ್ಲ. ಇನ್ನೊಂದು ಏನಂತಂದ್ರೆ, ನಾನು ಇಲ್ಲಿಗೆ ಯಾಕೆ ಬಂದೇನಂತಂದ್ರೆ, ನನ್ನ ಫ್ರೆಂಡ ಇಂಡಿಯಾಕ್ಕೆ 4-5 ವರ್ಷದ ನಂತರ ಬಂದಾರ. ಹಾಗಾಗಿ ನನ್ನ ಫ್ರೆಂಡ್ನ ಭೇಟಿ ಆಗಕ್ಕೆ, ಮತ್ತು ನನ್ನ ಫ್ರೆಂಡ್ ಪಾಪು ಬರ್ತಡೇ ಐತಿ. ಪಾಪು ಬರ್ತಡೇಗೆ ಅಂಥೇಳಿ ಬಂದೇವಿ. ನನ್ನ ಫ್ರೆಂಡ್ ಎಷ್ಟು ಇದು ಅಂತಂದ್ರೆ ನಾನು ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ಕೆಲವೊಂದಿಷ್ಟು ನನ್ನ ಫ್ರೆಂಡ್ಸ್ ಎಷ್ಟೊಂದು ನನಗೆ ಪ್ರೀತಿ ತೋರಿಸ್ತಾರೆ, ಅಷ್ಟೊಂದು ನನಗೆ ಕೇರ್ ಮಾಡ್ತಾರಂತಂದ್ರೆ ನಂಬೋಕ್ಕೂ ಸಾಧ್ಯ ಇಲ್ಲ. ಇಂಥ ಫ್ರೆಂಡ್ಸ್ ಎಲ್ಲರಿಗೂ ಸಿಗಲಿ ಪಾದಿಯವರೇ ಅಂತ ಕೇಳ್ಕೋದೆ ನಾನು. ಯಾಕಂದ್ರೆ ಅಷ್ಟೊಂದು ಬೆಸ್ಟ್ ಫ್ರೆಂಡ್ಶಿಪ್ ನಮ್ದು. ನಿಮ್ಗೆ ಖಂಡಿತ ಅರ್ಥ ಆಗಿರ್ತೈತೆ ಅಂತ ಅನ್ಕೋತೇನೆ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ, ಅದು ಚಿಕ್ಕಮಗಳೂರು, ಇಲ್ಲಿಂದ ಅಲ್ಲಿವರೆಗೂ ನನ್ನ ಫ್ರೆಂಡ್ಗೋಸ್ಕರ ಪಾಪುಗೋಸ್ಕರ ಹೋಗೇನಂತಂದ್ರೆ ಖಂಡಿತ ಅದರಲ್ಲಿ ನಿಮ್ಗೆ ಗೊತ್ತಾಗಿ ಇರ್ತೈತಿ ನಮ್ಮಿಬ್ಬರು ಫ್ರೆಂಡ್ಶಿಪ್ ಹೆಂಗೆ ಅಂತೇಳಿ. ಇನ್ನೊಂದು, ಇಲ್ಲಿ ಕಾರ್ ಹೊಡಿಬೇಕಾದ್ರೆ ಯಾರಂತ ಕೇಳಿದ್ರಿ, ಅವರು ನಮ್ಮ ತಮ್ಮ ಅಂದ್ರೆ ಪಕ್ಕದ ಹೊಲದವ್ರು. ಅವರು ಏನು ಹಿಂದೂ ಲಿಂಗಾಯತ್, ಹಿಂದೂ ಪಂಚಮಸಾಲಿ ಅಂತ ಅನ್ಕೋತೀನಿ. ಯಾರಾದರೂ ಹುಡುಗಿ ಇದ್ರೆ ಹೇಳ್ರಿ. ಇನ್ನು ನಿಮ್ಮ ಕಡೆ ಲೋಕಲ್ದವ್ರಪ್ಪ, ಮತ್ತು ಚಿಕ್ಕಮಗಳೂರಲ್ಲಿ ಅವರು ಬೇಡ. ನಾನು ನಮ್ಮ ತಮ್ಮಗೆ ಪೂರ್ತಿ ತಮಾಷೆ ಅದು ಮಾಡ್ಕೊತ, ನೇಚರ್ ಅಂದ್ರೆ ನನಗೆ ಭಾಳ ಇಷ್ಟ. ಈ ಕಡೆ ಹುಡುಗಿ ನೋಡೋಣಪ್ಪ ನಿನಗೆ ಅಂತ ಹೇಳಿ ತಮಾಷೆ ಮಾಡ್ಕೊತಾನೆ ಬಂದ್ವಿ. ಇಲ್ಲೂ ತಮಾಷೆ ಅಲ್ಲ, ಸೀರಿಯಸ್ ಆಗಿನೇ ಹೇಳಾಕತ್ತೇನಿ. ನಮ್ಮ ಕಡೆ ಲೋಕಲ್ದವ್ರು ಯಾರಾದರೂ ಇದ್ರೆ ಹೇಳ್ರಿ. ನಾವು ಯೂಟ್ಯೂಬಲ್ಲೇನ ಹೆಣ್ಣು ಹುಡುಕು ಏನೋ ಕೆಲಸನ ಶುರು ಮಾಡ್ಕೊಂಡವಿ. ಸ್ಟಾರ್ಟಿಂಗ್ ಇಲ್ಲೇ ವಾಟರ್ ಮೆಲನ್ ಜ್ಯೂಸ್ ಇತ್ತು ನಮ್ಗೆ, ವೆಲ್ಕಮ್ ಜ್ಯೂಸ್. ಮತ್ತು ಇಲ್ಲೇ ಡೆಕೋರೇಷನ್ ಅಂತ ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ. ಹಂಗೆ ನೀವು ಫಂಕ್ಷನ್ ವಿಡಿಯೋ ಕ್ಲಿಪ್ಪಿಂಗ್ನ ನೀವು ನೋಡ್ಕೊಂಬರಿ, ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ. Happy birthday to you. Happy birthday to you. Happy birthday to you, Evie. Happy birthday to you. वय मगाचेनो आम्ही हांगासर जमल्या इवीचे आच्या जल्मा दिवसाच्या आचरणाक. तर तुमकां समेस्तांक ह्या कार्याक हांव मानेस्त विन्सी आनी मानेस्त शरल टेनिस हांच्या तर्फेन ह्या कार्याक मानाचो मोगाचो येवकार पटयता. तर मगाचेनो ही अपुर्बायेची वेदी, सुबीसची वेदी हांगासर सोंपतेत आसा. पूण रिती उरल्या. रिती विधी सोबंक जाय आयच्या माणेक इवीन.
तर त्याच्या आवबाय बराबर या वेदिक ही विसम कथना आम्ही समेस्त एक गडीभर उभी राहूया, आमचे हात संगत मिळवूया. ಫ್ರೆಂಡ್ಸ್, ನಾವು ಚಿಕ್ಕಮಂಗ್ಳೂರಿಗೆ ಯಾಕೆ ಬಂದೇವು ಅಂಥೇಳಿ ನಿಮ್ಗೆ ಗೊತ್ತಾತಂತ ಅನ್ಕೋತೀನಿ. ನನ್ನ ಫ್ರೆಂಡ್ಗೋಸ್ಕರ, ನನ್ನ ಫ್ರೆಂಡ್ ಪಾಪುಗೋಸ್ಕರ ನಾವು ಇಲ್ಲೇ ಮೀಟ್ ಆಗಕ್ಕಂತೇಳಿ, ಮತ್ತು ಪಾಪನ ಬರ್ತಡೇ ಇತ್ತಲ್ಲ, ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಬಂದೇವಿ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂತು ನೋಡ್ರಿ. ಇಲ್ಲಿ ಕೆಲವೊಂದಿಷ್ಟ ವಿಡಿಯೋ ಕ್ಲಿಪ್ಪಿಂಗ್ ನನ್ನ ಶೇರ್ ಮಾಡೇನಿಲ್ಲ, ನಿಮ್ಗೆ ಖಂಡಿತ ಇಷ್ಟ ಆಕಾವು. ವಿಡಿಯೋನ ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದೇ ಥರ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ. तंका देवान बेसावानी नेटयले एक बाळ जावन ये बाळ जल्माले ताका तनी इवी जे म्हण सांगून एक अपूर्वाचे नाव ओलायले. बाळ जल्मल्ले मेलबोर्नांत तशेंच ಇಲ್ಲಿ ಒಂದೊಂದು ಧರ್ಮದೊಳಗೂ ಒಂದೊಂದು ಜಾತಿಯೊಳಗೂ ಶಾಸ್ತ್ರ ಸಂಪ್ರದಾಯಗಳು ಬೇರೆ ಬೇರೆ ಇರ್ತಾವೆ. ನಾವು ಎಲ್ಲ ಜಾತಿ ಧರ್ಮಗಳಿಗೂ ಗೌರವ ಕೊಡಬೇಕು, ಅಲ್ಲಿ ಶಾಸ್ತ್ರ ಸಂಪ್ರದಾಯಗಳಿಗೂ ಸಹಿತ ನಾವು ಗೌರವ ಕೊಡಬೇಕು. ಇಲ್ಲಿ ನನಗೇನಂತಂದ್ರೆ ಸಾಂಗ್ ಹಾಕಿದ್ರು ಕಾಪಿರೈಟ್ ಕ್ಲೈಮ್ ಬೀಳ್ತೈತಿಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ. ಖಂಡಿತ ಇಲ್ಲಿ ಕೆಲವರಿಗೆ ಶಾಸ್ತ್ರ ಸಂಪ್ರದಾಯಗಳು ಇಷ್ಟ ಆಕ್ಕಾವಂತ ಅನ್ಕೋತೇನೆ ನಾನು. ಮತ್ತು ಪಾಪನ ಬರ್ತಡೇ ಅಂದರು ಭಾಳ ಭಾಳ ಅದ್ಧೂರಿಯಾಗಿ ನಾನು ಸೆಲೆಬ್ರೇಷನ್ ಮಾಡಿದ್ರು. ಯಾಕಂದ್ರೆ ಅವರು ಮೊದಲನೇ ವರ್ಷ ಅದು ಏನಾದರೂ ನಮ್ಮ ಇಂಡಿಯಾ, ನಮ್ಮ ತಾಯ್ನಾಡು ಅನ್ನೋದು ನಮಗೊಂದು ದೊಡ್ಡ ಹೆಮ್ಮೆ. ನಾವು ಯಾವುದೋ ಒಂದು ದೇಶದಲ್ಲಿ ಹೋಗಿ ಜಾಬ್ ಮಾಡಿದ್ರು, ಏನೋ ಮಾಡಿದ್ರು ತಾಯ್ನಾಡಿಗೆ ಮರಳಿ ಬಂದು ಅಲ್ಲೇ ಫಂಕ್ಷನ್ ಐತಿ ಏನು ಮಾಡ್ಕೊಂಡು ಹೋಕ್ಕೇವಲ್ಲ, ಅದು ಯಾವತ್ತೂ ಮೆಮೊರಿ ನಮ್ಮ ಜೊತೆ ಹಂಗೆ ಇರ್ತೈತಿ. ಅದರ ಸಲುವಾಗಿನ ನನ್ನ ಫ್ರೆಂಡ್ನ ಮೊದಲನೇ ವರ್ಷದ ಬರ್ತಡೇನ ಇಂಡಿಯಾದಲ್ಲೇನ ಮಾಡಬೇಕು ಅಂಥೇಳಿ ಅವರು ಅಡ್ವಾನ್ಸ್ ಆಗಿನ ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ಬಂದಿದ್ದರು ನೋಡ್ರಿ. ಈಗ ಬರ್ತಡೇ ಅಂತೂ ಜೋರಾಗಿ ಅದ್ಧೂರಿಯಾಗಿ ನಡೆಯಕತ್ತೈತಿ. ನಿಮ್ಮೆಲ್ಲರ ಬ್ಲೆಸ್ಸು ಮತ್ತು ವಿಶಸ್ಸು, ಪ್ರೀತಿ, ಆಶೀರ್ವಾದ ನಮ್ಮ ಪಾಪು ಮ್ಯಾಗ, ಮತ್ತು ನಮ್ಮ ಫ್ರೆಂಡ್ ಮ್ಯಾಗ, ಆಲ್ರೆಡಿ ಕುಟುಂಬದ ಮ್ಯಾಗ ಇರಲಿ ಅಂತೇಳಿ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಸ್ವೀಕಾರ ಕರ್ಚೆ ಬಂದಂತ ಎಲ್ಲ ಅತಿಥಿಗಳಿಗೆ ಕುಳಿತಲ್ಲಿಯೇ BSc ಕ್ಯಾಟರರ್ಸ್ ಅವರು ಕೇಕ್ ಹಾಗೂ ವೈನ್ ಅನ್ನು ವಿತರಣೆ ಮಾಡಲಿದ್ದಾರೆ. ದಯವಿಟ್ಟು ಕೇಕ್ ಅನ್ನು ಸವಿಯಿರಿ, ವೈನ್ ಅನ್ನು ಕೊನೆಯವರೆಗೆ ನಿಮ್ಮ ಕೈಯಲ್ಲಿ ಉಳಿಸಿಕೊಳ್ಳಿ. ಶುಭ ಹಾರೈಸಿದ ನಂತರ ನಾವು ನಿಮಗೆ ತಿಳಿಸುತ್ತೇವೆ. ಆ ನಂತರ
ಬಂದವ್ರಿಗೆ ಯಾರಿಗೂ ಬೋರ್ ಆಗಬಾರ್ದು ಅಂತ ಹೇಳಲ್ಲ ಡ್ಯಾನ್ಸಿಂಗ್ ಅಂತ ಎಲ್ಲನೂ ಏರ್ಪಡಿಸಿದ್ರೆ ನನಗೆ ಕಾಫಿ ರೈಟ್ ಕ್ಲೇಮ್ ಬೀಳ್ತೈತಿಲ್ಲ, ಹಾಗಾಗಿ ನನ್ನ ಸಾಂಗ್ನ ನಾನು ಮ್ಯೂಟ್ ಮಾಡಲೇಬೇಕಾಕೈತಿ. ಕೆಲವೊಂದಿಷ್ಟು ಹಿಂದಿ ಸಾಂಗ್ನ ನಾನೆಲ್ಲ ಇದನ್ನು ಮಾಡಿದರೆ ಇಲ್ಲಿ ಕನ್ನಡ ಮತ್ತು ಹಿಂದಿನ ಅಥವಾ ಬೇರೆ ಭಾಷೆಯಲ್ಲೇನೋ ಸಾಂಗ್ ಎಲ್ಲ ಇದ್ದು ಕನ್ನಡನ ಜಾಸ್ತಿ ಇದ್ದು. ಖಂಡಿತ ನಿಮ್ಗೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಖಂಡಿತ ಖುಷಿ ಕೊಟ್ಟಿರ್ತೈತೆ ಅಂತ ಅನ್ಕೋತೀನಿ. ಈಗ ನಮ್ಮ ನಿಮ್ಮೆಲ್ಲರ ಅಪ್ಪಣೆಯ ಮೇರೆಗೆ ಶ್ರೀಮತಿ ಲೀನಾ ಪಿರೇರರವರು ಮುಂದೆ ಬಂದು ಈ ಮಗುವಿಗೆ ಶುಭ ಹಾರೈಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ನಾನು ವಿನ್ಸಿಕನಿ ಶರಲಗ್ದಾಯಕನ ವೇದಿಕ ಹೊಸ ಗುಲಬಿಗ. देव बरो दीस देव तुमकां सोमेस्तां. मोगाचे न्हू, आज आमी विन्सी आनी शरल हांचें बाळ जावन आसा. हांच्या बाळाक आज पयलो जल्म दिवस. ह्या संभ्रमांत वांटेली जावंक आमी सोमेस्त हांगला जमल्या आसता. ताका तुमच्या सगळ्यांच्या तर्फेन हांव रास तांकां तेगांकी उल्हास पाठयता. मोगाचे न्हू, विन्सीन आनी शरलान तांच्या बाळाक एक बरें नांव दिलां, सोबीत नांव. तें जावन आसा EVJ टेल्लेस. EV म्हळ्यार उजवाड, जे म्हळ्यार जैतेवंत. हांच्या काजरी जिवित शेतांत एक हें बाळ हांकां एक उजवाड जावन दी म्हूण हांव मागतां. विन्सी आनी शरल, तुमकां हांवें सांगचें जाल्यार एक मोटवी काणी सांगता हांव तुमकां. एक शेजारा एक प्रायवंत आनी एक मोगाचेनो आता आमचो वायनाचो ग्लास आमच्या येता 2 3 चॉकलेट 3 5. ಓಕೆ, ನೆಕ್ಸ್ಟಿಗೆ ಆಟದಲ್ಲಿ ವಿಜೇತರಾದವರಿಗೆ ನಾವು ಪ್ರೈಸ್ ಕೊಡ್ತೇವೆ. ದರ್ಪುತ ವೆಲ್ಕಮ್. ಓಕೆ, ಇದು ಆಟ ತುಂಬಾ ಸಿಂಪಲ್ ಆಗಿದೆ ಆಯ್ತಾ. ಒಬ್ಬರು ಇನ್ನೊಬ್ಬರನ್ನ ಔಟ್ ಮಾಡುವುದು ಇಷ್ಟೇ. ಅವರ ಹೆಸರನ್ನು ನಾವು ಕೇಳ್ತೇವೆ. ಆ ಹೆಸರಲ್ಲಿ ಒಂದು ನಂಬರ್ ಇರುತ್ತೆ. ಆ ನಂಬರ್ ಪ್ರಕಾರ ಅವರನ್ನು ಹೊರತುಪಡಿಸಿ ಮುಂದಿನಿಂದ ಕೌಂಟ್ ಸ್ಟಾರ್ಟ್ ಮಾಡ್ತೇವೆ. ಆ ಕೌಂಟ್ ವಾಪಸ್ ಅವರಿಗೆ ಬಂತು ಅಂದರೆ ಅವರೇ ಔಟ್ ಆಗ್ತಾರೆ. ಇಲ್ಲಾಂದರೆ ಆ ನಂಬರ್ ಯಾರಿಗೆ ಹೋಗಿ ಎಂಡ್ ಆಗುತ್ತೋ ಅವರು ಔಟ್ ಆಗ್ತಾರೆ. ಅರ್ಥ ಆಯ್ತಲ್ಲ? ಸೊ ಫಸ್ಟ್ ಒಂದು ಟ್ರಯಲ್ ಮಾಡೋಣ ಆಯಿತಾ. ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಮಾಣಿಕ್ಯ ಯಾವುದು? ಇವಿಯಲ್ಲಿ ಎಷ್ಟು ಅಕ್ಷರ ಇದೆ? 4 ಅಕ್ಷರ. ಸೊ ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ. ನಿಮ್ಮನ್ನು ಬಿಟ್ಟು 1 2 3 4. ಇದು ಟ್ರಯಲ್. ಇವರನ್ನೆಲ್ಲ ಸೇವ್ ಮಾಡಿದ್ದಾರೆ ಆಯಿತಾ. ಅವರನ್ನು ಔಟ್ ಮಾಡಿಲ್ಲ. ಹಾಗಾಗಿ ಪುಟಾಣಿ ನೀನು ಔಟ್ ಆಗಿಲ್ಲ ಆಯಿತಾ. ಸೊ ಈಗ ನಿಮ್ಮ ಹೆಸರೇನು? ರಿಷಬಲ್ಲಿ ಎಷ್ಟು ಅಕ್ಷರ ಇವೆ? 6 ಅಕ್ಷರ ಅಲ್ವಾ? ರಿಷಬ್ RUSHAB BRUSHAB 7 ಅಕ್ಷರ ಇದೆ. 7 ಅಕ್ಷರ ಆಗಿರೋದ್ರಿಂದ ನೋಡೋಣ. 1 2 3 4 5 6 ಸೊ 7. ಹಾಗಾಗಿ ನಿಮ್ಮನ್ನು ನೀವೇ ಔಟ್ ಮಾಡ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು. ನಾವು ಈಗ ಹೋಗ್ಬೋದು. ನಿಮ್ಮ ಮಮ್ಮಿ ಜೊತೆ ಕೂತ್ಕೊಂಡ್ಬಿಡಿ ಆಯ್ತಾ. ವೆಲ್ಕಮ್. ಸೊ ಈಗ ನೋಡೋಣ ಇವ್ರು ಯಾರನ್ನ ಔಟ್ ಮಾಡ್ತಾರೆ ಅಂತ ಆಯ್ತಾ. ಸೊ ನಿಮ್ಮ ಹೆಸರು ಅಶ್ವಿತ್ ಸರಿ ಅಲ್ವಾ? ಇವ್ರದ ಹೆಸರು ಅಶ್ವಿತ್ ಅಲ್ವಾ? ಹಾಂ, ಅಶ್ವಿತ್ ಅಲ್ಲಿ ಎಷ್ಟು ಅಕ್ಷರ ಇದೆ? ASHWIT
ಐ ಟಿ ಎಚ್. ಸೊ ಇವರನ್ನು ಬಿಟ್ಟು ಹಾಕನಂತೆ. ಈಗ ಇಲ್ಲಿ ಇವರ ಹೆಸರನ್ನು ಕೇಳೋಣ. ಪುತ್ತ ತುಜ ನಾವಕಲ್ಲೇ ಹೆಸರೇನು? ಶರ್ವಿನ್. ಎಸ್ ಎಚ್ ಇ ಎಸ್ ಎಚ್ ಎಗೆ ಎಸ್ ಎಚ್ ಎ ಆರ್ ಸಾನ್ವಿ. ನಾ ಔಟ್ದಲ್ಲಪ್ಪ ನೆಕ್ಸ್ಟ್ ಸಾನ್ವಿ ಎಸ್ ಎ ಎನ್ ವಿ ಐ. ಸೊ ಈಗ ಇಲ್ಲಿಂದ ಒನ್ ಸೆಕೆಂಡ್ ಶರ್ವಿನ್ ಅಲ್ವಾ? ಎಸ್ ಎಚ್ ಎ ಆರ್ ಡಬ್ಲ್ಯೂ ಐ ಎನ್. ಯಾವ ಬಿರ್ಬೋದು ಬುರ್ಗಿ ಯಾಕೆ ನಾವು ಈ ಸಾರಿಗೆ ಅವಕಾಶ ಮಾಡೋ ನಾನೇ ಕಾಲ ಬರ್ತದೆ ನಾವು ಕಲೆ ಏನ್ ಓ ಓ ಓ नेवी वचपता नेवी माया पळयता आतां हांगा दोगां भुरगीं उरल्यांत. हांकां आमी प्रायज दिवंक जाय. भुरग्यांक आमी ओके हांगा शर्विन आनी सान्वी दोगां उरल्यांत. आतां शर्विन आतां न्हू शर्विन आतां आउट केलें न्ही. आतां सान्वी सान्वी आमी स्टार्ट करता. एस ए एन वी आई सान्वी. तुका शर्विनाक ಔಟ್ केलें रे पुता. ಸಾನ್ವಿ ನಿಮ್ಮನ್ನು ಕರೆದು ನಾನು ಪ್ರೈಸ್ ಕೊಡ್ತಾ ಇದ್ದೀನಲ್ವಾ? ಒಳಗಡೆ ಕೂತಿದ್ದಲ್ಲ ನೀನು. ನಿಮ್ಮನ್ನು ಕರೆದು ನಿಮ್ಮನ್ನು ವಿಜೇತರನ್ನಾಗಿ ಮಾಡಿದ್ದೇನೆ. ನಿಮಗೆ ಫಸ್ಟ್ ಪ್ರೈಸು, ನಿಮಗೆ ಸೆಕೆಂಡ್ ಪ್ರೈಸು. ಜೋರಾಗಿ ಚಪ್ಪಾಳೆ ತಟ್ಟನ ನಿಮ್ಮ ಮಕ್ಕಳಿಗೆ. ವಿನ್ಸಿ ಅವ್ರು ಎಲ್ಲಿದ್ರು ಅವ್ರಿಗೆ ಪ್ರೈಸ್ ಇವಾಗಲೇ ಕೊಡ್ತೀರಾ? ಅತಂದಿದ್ದಾನೆ ನೆಕ್ಸ್ಟ್. ಓಕೆ ಓಕೆ ಆಮೇಲೆ ಕರಿತೀನಿ ಆಯ್ತಾ? ಸೊ ಡ್ಯಾನ್ಸ್ ಗ್ರೂಪ್ ರೆಡಿ ಆಗಿದ್ದೀರಾ? ಕಮಾನ್. ಇಲ್ಲಿ ಏನು ಪಾರ್ಟಿ ಬರ್ತ್ಡೇ ಪಾರ್ಟಿ ಏನು ಅರೇಂಜ್ ಮಾಡಿದಿರಲ್ಲ, ನಾನು ಹೇಳಿದ್ನೆಲ್ಲ ಬಂದವ್ರಿಗೆ ಯಾರಿಗೂ ಬೋರ್ ಆಗಬಾರ್ದು ಅಂಥೇಳಿ. ಮತ್ತು ಇನ್ನೊಂದು ಏನಂತಂದ್ರೆ ಅವ್ರ ಭಾಳ ವರ್ಷದ ನಂತರ ಬಂದಿದ್ದಾರಲ್ಲ, ಬಂದು ಹಂಗೆ ಕೇಕ್ ಕಟ್ ಮಾಡಿ ಅಷ್ಟು ಹೋದ್ರೆ ಸರಿ ಇರೋಂಗಿಲ್ಲ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕೆ ಆಗಂಗಿಲ್ಲ ಎಲ್ಲರ ಜೊತೆನೂ ಅಂಥೇಳಿ ಡ್ಯಾನ್ಸು ಮತ್ತು ಅಲ್ಲಿ ಕೆಲವೊಂದಿಷ್ಟು ಗೇಮ್ನ ಇಟ್ಟಿದ್ದಾರೆ. ನೀವು ನೋಡಿದಿರಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತು, ಪ್ರತಿಯೊಬ್ಬರಿಗೂ ಭಾಳ ಖುಷಿ ಕೊಡ್ತಂತ ಅನ್ಕೋತೀನಿ. ಇಲ್ಲಿ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದ್ರೆ ಆ ಮ್ಯೂಸಿಕ್ ಆ ಡ್ಯಾನ್ಸಿಗೆ ತಕ್ಕಂತ ಸಾಂಗ್ ಹಾಕಕ್ಕೆ ಬರೋಂಗಿಲ್ಲ ನಮ್ಗೆ. ನಾನು ಮತ್ತೊಮ್ಮೆ ಹೇಳಾಕತ್ತೀನಿ, ಯಾಕಂದ್ರೆ ವಿಡಿಯೋ ಸ್ಕಿಪ್ ಮಾಡಿ ನೋಡ್ತಿರ್ತಿರಲ್ಲ ಅವ್ರು ಖಂಡಿತ ಬೇಜಾರು ಆಗೇ ಆಕ್ಕೈತಿ. ಆದ್ರೆ ನಾನು ಚಾನಲ್ ಬಗ್ಗೆನೂ ಗಮನ ಕೊಡಬೇಕಾಕತ್ತಲ್ಲ, ಯಾಕಂದ್ರೆ ಚಾನಲ್ಗೆ ದೊಡ್ಡ ಹೊಡೆತ ಬೀಳುವಂಥ ಚಾನ್ಸಸ್ ಇರ್ತೈತಿ ನಾವು ಸಾಂಗ್ನ ಹಂಗೆ ಬಿಟ್ರೆ. ಅಲ್ಲಿ ಕೆಲವೊಂದಿಷ್ಟು ಸಾಂಗ್ ನಮ್ಗೆ ಸಿಗ್ತಾವೆ ನಾನು ಕಾಫಿ ರೇಟ್ದು, ಅವು ನಾವು ಆರಾಮ್ಸೆ ತೊಗೊಂಡು ಹಾಕೋಬೋದು. ಅದು ಮುಂದೊಂದು ನಾವು ಯಾವ ಬೇಕಾದ ಕಾಫಿ ರೇಟ್ ಇರ್ಬೋದು. ಎಷ್ಟಂದ್ರೆ ಇದು ಯಾವ ಸಾಂಗ್ ಅಂತೇಳಿ ಖಂಡಿತ ನಿಮ್ಗೆ ಗೊತ್ತಾಗೇ ಆಗಿರ್ತೈತಿ. ರಕ್ಕಮ್ಮ ಸಾಂಗ್ ನೋಡ್ರಿ. ಅದು ಅಟ್ಲೀಸ್ಟ್ ನನಗಾದ್ರೂ ಹಾಡಕ್ಕೆ ಹೋಗಿದ್ರೆ ನಾನಾದರೂ ಹಾಡ್ತಿದ್ದೆ ನೋಡ್ರಿ, ನನಗದು ಹಾಡಕ್ಕೆ ಬರೋಂಗಿಲ್ಲ. ಮೊನ್ನೆ ಒಬ್ರು ಕಮೆಂಟ್ ಹಾಕ್ಯಾರ, ನಿಮ್ಮದು ವಾಯ್ಸ್ ಮಸ್ತ್ ಐತ್ರಿ, ಒಂದು ಸಾಂಗ್ ಹಾಡ್ರಿ ನನಗೋಸ್ಕರ ಅಂತ. ಅಯ್ಯೋ ದೇವ್ರೇ ಅಂದೆ ನಾನು. ಅಯ್ಯೋ ನನ್ನ ವಾಯ್ಸ್ ಚಲೋ ಇಲ್ಲ ಬಿಡ್ರಿ, ನಂಗೆ ಸಾಂಗ್ ಎಲ್ಲ ಹಾಡಕ್ಕೆ ಬರೋಂಗಿಲ್ಲ ಅಂತೇಳಿ ಅಂತಂದೆ. ಪ್ಲೀಸ್ ರೀ ಅಂತೇಳಿ. ಕೆಲವರು ಖುಷಿಗಾಗೂ ಕೇಳ್ತಾರೆ, ಇನ್ನು ಕೆಲವರು ಕಾಲ ಎಳೆಯೋದಕ್ಕಾಗಿನೂ ಕೇಳ್ತಿರ್ತಾರೆ. ಏನು ಮಾಡೋಕ್ಕಾಗಿಲ್ಲ, ಒಟ್ಟಿನಲ್ಲಿ ಹೆಂಗೋ ವಾಯ್ಸ್ ಚಲೋ ಐತೆ ಅಂತಂದ್ರಲ್ಲ, ಅದೊಂದು ಖುಷಿ ಆಯ್ತು ನನಗೆ. ಅವರ ತಮಾಷೆ ಕಾಲು ಎಳೆಯಕ್ಕೆ ಕೇಳಿದ್ರು, ಖುಷಿಗಾಗಿ ಕೇಳಿದ್ರೆ ಗೊತ್ತಿಲ್ಲ ನನಗೆ. ಈ ಪಾಪುನ್ ಡ್ಯಾನ್ಸ್ ನನಗಂತೂ ಭಾಳ ಅಂದ್ರೆ ಭಾಳ ಕುಟುಂಬ. ಇದರಲ್ಲಿ 11 ಇಲ್ಲೇ ಇದ್ದಾರೆ, 11 ಜನ ಇದ್ದಾರೆ ಅವರ ಕುಟುಂಬದಲ್ಲಿ. ಅರ್ಥ ಇದಲ್ಲ. ಈ ಥರ ಕೆಲವು ಮೆಮೊರೀಸ್ಗಳನ್ನು ಅವಾಗ ಸೇವ್ ಮಾಡ್ಕೊಂಡಿರಿ ನಿಮ್ಮ ಮೊಬೈಲ್ಗಳಲ್ಲಿ, ಸೇವ್ ಮಾಡ್ಕೊಂಡಿರಿ, ಮುಂದಿನ ದಿನಗಳಿಗೆ ಅನುಕೂಲ ಆಗುತ್ತೆ. ನಿಮ್ಮ ಹೆಸರು ಆಗ್ನೆಸ್. ಓಕೆ, ಸೊ ನೀವು ಆಟ ಆಡ್ಬೋದು ಫಿಲ್ಮಿನ ಆಂಟಿ, ಆಯ್ತಾ? ಸೊ ಎನಿವೆ, ಸೊ ನೆಕ್ಸ್ಟ್ ಆಗ್ನೇಸ್ ಅವರಿಗೆ ಬಹುಮಾನ ನಾನು ಬಂದ ನಂತರ ಕೊಡ್ತೇನೆ. ಓಕೆ, ನೆಕ್ಸ್ಟ್ ಲಕ್ಕಿ ನಂಬರು
ಅಲ್ಲಿ ಏನು ಒಂದು ಗೇಮ್ ಇತ್ತಲ್ಲ ಅಲ್ಲಿ ಏನಂತಂದರೆ ಜಾಯಿಂಟ್ ಫ್ಯಾಮ್ಲಿ ಗ್ರೂಪ್ ಫೋಟೋ ಅಂದರೆ ಜಾಯಿಂಟ್ ಫ್ಯಾಮ್ಲಿ ಎಲ್ಲ ಗ್ರೂಪ್ ಫೋಟೋ ಫ್ಯಾಮ್ಲಿ ಗ್ರೂಪ್ ಫೋಟೋ ಯಾರ ಫೋನಲ್ಲಿ ಐತಿ ಮತ್ತು ಹೈಯೆಸ್ಟ್ ನಂಬರ ಯಾರ ಇದು ಫೋಟೋದಲ್ಲಿ ಇರ್ತಾವಲ್ಲ ಅವರ ವಿನ್ ಆಗುವಂಥದ್ದನ್ನು ಇತ್ತಲ್ಲಿ ಅಲ್ಲಿ ಎಷ್ಟಂದ್ರೆ ಒಂದು ಇಬ್ಬರು ಮೊಬೈಲಲ್ಲಿ ಇತ್ತಂತ ಅನ್ಕೋತೀನಿ ಗಂಡ ಹೆಂಡತಿ ಅಷ್ಟೇ ಅಲ್ಲ ಫ್ಯಾಮ್ಲಿ ಕಂಪ್ಲೀಟ್ ಅವ್ರ ಮನೆಯವರು ಇರ್ಬೋದು ಗಂಡ ಮನೆಯವರು ಇರ್ಬೋದು ಎಲ್ಲರೂ ಇರ್ಬೋದು ಅದನ್ನ ಹೇಳಿದ್ರೆ ಈ ಥರ ಹಿಂಗೇನಾದ್ರೂ ಮೆಮೊರಿನ ಇಟ್ಕೋರಿ ಒಂದಲ್ಲ ಒಂದಿನ ಅವು ಸಮಯ ಹೆಂಗಿರುತ್ತೆ ಅಂತಂದು ಹೇಳಕ್ಕೆ ಬರೋಂಗಿಲ್ಲ ಅಂಥ ಫೋಟೋ ಇದ್ದಲ್ಲಿ ಹಿಂಗೇನಾದರೂ ಪ್ರೈಸ್ ಸಿಗ್ಬೋದು ಅಂತೇಳಿ ಅವ್ರು ಫುಲ್ಲು ಖುಷಿ ಆದ್ರೆ ಅಂತ ಅನ್ಕೋತೀನಿ ಗ್ರೂಪ್ ಫೋಟೋ ಫ್ಯಾಮ್ಲಿ ಫೋಟೋ ಇತ್ತಲ್ಲ ಹಾಗಾಗಿ ಫ್ರೆಂಡ್ಸ್ ಮುಂದುವರಿದ ಭಾಗ ನಾಳೆಗೆ ನಿಮ್ಗೆ ಸಿಗ್ತೈತಿ ಖಂಡಿತ ಆ ವಿಡಿಯೋ ಭಾಳ ಅಂದ್ರೆ ಭಾಳ ಚಂದ ಐತಿ ಇದಕ್ಕಿಂತ ಭಾಳ ಚಂದ ಐತಿ ನಿಮ್ಗೆ ಇಷ್ಟ ಆಗೇ ಆಕೈತಿ 100% ಇಷ್ಟ ಆಕೈತೆ ಅಂತ ಹೇಳ್ತೀನಿ ನಾನು ಅದೇ ಥರ ಬ್ಲೆಸ್ ಮಾಡಿರಿ ವಿಶೇಷ ತಿಳಿಸ್ರಿ ಎಲ್ಲರೂ ಅದೇ ಥರ ಲೈಕ್ನು ಮಾಡಿರಿ ವಿಡಿಯೋಕ್ಕೆ ನಿಮ್ಗೆ ಹೆಂಗೆ ಅನ್ನಿಸ್ತಂತನೂ ಕಮೆಂಟ್ ಮಾಡಿ ಹೇಳ್ರಿ